ಸಂಸ್ಕೃತಿಹೀನ ಕಾಂಗ್ರೆಸ್ ಪಕ್ಷಕ್ಕೆ, ಆಚಾರವಿಲ್ಲದ ಕಾಂಗ್ರೆಸ್ ಪಕ್ಷಕ್ಕೆ, ಟ್ರೈನ್ ಇಲ್ಲದ ಕಾಂಗ್ರೆಸ್ ಪಕ್ಷಕ್ಕೆ ಏನಿವತ್ತು ಬೆಂಗಳೂರು ಮಹಾನಗರ ಜನತಾದಳ ವತಿಯಿಂದ ಕಾಂಗ್ರೆಸ್ ಪಕ್ಷದ ಒಂದು ಧೋರಣೆಯನ್ನ ಧಿಕ್ಕಾರ ಮಾಡಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಒಂದು ಪ್ರತಿಭಟನೆಯಲ್ಲಿ ಬೆಂಗಳೂರು ನಗರ ಅಧ್ಯಕ್ಷರಾದಂತಹ ರಮೇಶ್ ಗೌಡರು ಜೊತೆಯಲ್ಲಿದ್ದಾರೆ. ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಹಿರಿಯರು ಆದಂತಹ ತಿಪ್ಪೇಸ್ವಾಮಿ ಸರ್ ಇದ್ದಾರೆ. ಮಹಿಳಾ ಘಟಕದ ಅಧ್ಯಕ್ಷರಾದ ಶೈಲಜಮ್ಮನವರು ಇದ್ದಾರೆ. ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡಗಳು ಬೆಂಗಳೂರು ನಗರದ ಎಲ್ಲರೂ ಕೂಡ ಇವತ್ತು ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ಕೂಡ ಇವತ್ತು ಹಲವಾರು ಕಡೆ ಮದುವೆ ಕಾರ್ಯಕ್ರಮ ಬಂದು ಸ್ನೇಹಿತರಿದೆ. ಅದನ್ನೆಲ್ಲ ಬಿಟ್ಟು ಪಕ್ಷದ ಕರೆಗೆ ಹೋಗ್ಬಿಟ್ಟು ಇವತ್ತು ಒಂದು ಅರ್ಥ ಇರತಕ್ಕಂಥದ್ದು ಇವತ್ತು ನಮ್ಮ ದೇಶದ ಮರ್ಯಾದೆಯನ್ನೇ 125 ವರ್ಷಗಳ ಕಾಲ ಏನು ನಮ್ 125 ವರ್ಷ ಆಗಿದೆ ನಮ್ಮ ಪಕ್ಷ ಬಂದು ಅಂತ ಹೇಳ್ಕೊಳ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಸಂಸ್ಕಾರ ರಹಿತವಾಗಿ ಆಚಾರ ಇಲ್ಲದೆ ಇರತಕ್ಕಂಥದ್ದು, ಸಭ್ಯತೆ ಇಲ್ಲ ಅನ್ನೋ ಮರೆತು ಇವತ್ತು ಒಂದು ಪ್ರಬುದ್ಧ ವಿರೋಧ ಪಕ್ಷವಾಗಿ ಇರಬೇಕಾಯ್ತಂತ ಕಾಂಗ್ರೆಸ್ ಪಕ್ಷ ಜೋಕರ್ಗಳ ರೀತಿಯಲ್ಲಿ ಇವತ್ತು ನವದೆಹಲಿಯಲ್ಲಿ ನಡೀತಿದ್ದಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಇಡೀ ಜಾಗತಿಕ ಮಟ್ಟದಲ್ಲಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಕೂಡ ಒಂದು ಅಪ್ಗ್ರೇಡ್ ಆಗ್ತಕ್ಕಂಥದ್ದು. ನಮ್ಮ ಭಾರತ ದೇಶ ಅಪ್ಗ್ರೇಡ್ ಆಗ್ತಕ್ಕಂಥ ಒಂದು ವಿಪುಲ ಅವಕಾಶವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನು ಕೇಂದ್ರ ಸರ್ಕಾರ ಮಾಡ್ಲಿಕ್ಕೆ ಕೊಟ್ಟಿದೆ. ಇವೆಲ್ಲವನ್ನ ದೇಶದ ಅಭಿವೃದ್ಧಿಯನ್ನ ಸಹಿಸದೆ ಏನು ಹಿಂದೆ ಗೋಪಾಸಾಗರದಲ್ಲಿ ದುಡ್ಡನ್ನು ಹೊರತಿದ್ದಂತ ಈ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದ ಮರ್ಯಾದೆಯನ್ನ ಹರಾಜಾಗ್ತಕ್ಕಂಥದ್ದು, ಬೆತ್ತಲೆಯಾಗಿ ಚರ್ಚ್ಗಳನ್ನ ಬಿಚ್ಚಿಕೊಂಡು ಅಲ್ಲಿ ಹೋಗಿ ಕೇವಲ 8 ಜನನ ಕಳಿಸಿ ಆ ಒಂದು ಸಭೆಯನ್ನ ಹಾಳು ಮಾಡ್ತಕ್ಕಂಥದ್ದು ಒಂಥರ ನೀಚ ಬುದ್ಧಿಯನ್ನ ಕಾಂಗ್ರೆಸ್ ಪಕ್ಷ ಹೊರಡಿಸಿದೆ. ನನ್ಗಾರು ಅನ್ಸೋದಿತ್ತೆ ಆ ಕಾಂಗ್ರೆಸ್ ಪಕ್ಷಕ್ಕೆ ಬ್ರೈನ್ ಅನ್ನೋದು ಏನೇನ ಇದ್ರೆ ಅದು ಸತ್ತೋಗಿದೆ, ಅದರ ನಾಯಕತ್ವ ಸತ್ತೋಗಿದೆ. ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಬುದ್ಧ ಜವಾಬ್ದಾರಿ ನಾಗರಿಕನಾಗಿ ಮೊದಲು ವರ್ತಿಸಬೇಕು, ಅದಾದ ನಂತರ ವಿರೋಧ ಪಕ್ಷದ ನಾಯಕನಾಗಿ ವರ್ತಿಸತಕ್ಕಂಥದಕ್ಕೆ ಅವಕಾಶ ಇದೆ. ಇದೊಂದು ಒಳ್ಳೆ ಒಂದು ಅರ್ಥವಾದಂತಹ ಕಾರ್ಯಕ್ರಮವನ್ನ ನಮ್ಮ ಪಕ್ಷ ಇವತ್ತು ಏರ್ಪಾಡು ಮಾಡಿದೆ. ನಮ್ಮ ತಿಪ್ಪೇಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಇವತ್ತೇನು ಹೋರಾಟ ನಡೀತಾ ಇದೆ, ಎಲ್ಲರೂ ಕೂಡ ಭಾಗವಹಿಸಿದ್ದೇವೆ. ನಾನು ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಾದ್ರೂ ಕೂಡ ನಮ್ಮ ದೇಶದ ಏನಿವತ್ತು 3ನೇ ಜಾಗತಿಕವಾಗಿ ಆರ್ಥಿಕವಾಗಿ ಪ್ರಬಲ ಆಗಿರ್ತಕ್ಕಂಥ ನಮ್ಮ ಭಾರತ ದೇಶ 3ನೇ ದೇಶ ಆಗಿದೆ. ಹಲವಾರು ರಂಗಗಳಲ್ಲಿ ಇವತ್ತು ನಮ್ಮ ದೇಶ ಮುನ್ನುಗ್ತಾ ಇದೆ. ಇವೆಲ್ಲವನ್ನ ಸಹಿಸದೆ ಕಾಂಗ್ರೆಸ್ ಪಕ್ಷಕ್ಕೆ ಅಜ್ಞಾನ ಬೇಕು, ಅನಾಗರಿಕತೆ ಬೇಕು. ಇದನ್ನ ಮಾತ್ರ ಜನರನ್ನ ಎತ್ಕರ್ತಕ್ಕಂಥದ್ದು, ಕೇವಲ ನೆಗೆಟಿವ್ ಥಾಟ್ಸ್ ಗಳನ್ನ ಯೋಚನೆ ಮಾಡ್ತಕ್ಕಂಥ ಯಾವ್ದಾದ್ರು ಪಕ್ಷ ಈ ದೇಶದಲ್ಲಿ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಈ ಪಕ್ಷವನ್ನ ಸಂಪೂರ್ಣವಾಗಿ ಕಿತ್ತೊಯ್ಯ ಹೋಗಿರ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ದೇಶದ ಜನ ಈಗಾಗಲೇ 3 ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಮುಂದೆ ಕೂಡ ಆ 3 ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ನಶಿಸಿ ಹೋಗ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಇದೆ ಕೊನೆ ಸರ್ಕಾರ. ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಅಂತಿಮ ಮಳೆಯನ್ನ ಶವದ ಪೆಟ್ಟಿಗೆಗೆ ಅಂತಿಮ ಮಳೆಯನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಒಳ್ಳೆ ಗೂಂಡಗಳ ರೀತಿಯಲ್ಲಿ ನಡ್ಕೊಂಡು ಇವತ್ತು ವರ್ತಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನ ಇನ್ನೂ ಸದೃಢವಾಗಿ ಕಟ್ಟೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಪ್ರತಿಭಟನೆ ಒಂದು ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.